ಧನುರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಬಂದು ಸಪ್ತಮದಲ್ಲಿದ್ದಾಗ ಏನಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಂದ್ರೆ ಒಂದ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ, ಒಂದೇನೋ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಏನೋ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಧನುರಾಶಿಯವ್ರಿಗೆ ಒಂಥರ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಅದರಿಂದ ಒಂದು ಒಳ್ಳೆ ಲಾಭನ ನಿರೀಕ್ಷೆ ಮಾಡ್ಬೋದು. ಇಲ್ಲ ಏನಾದ್ರೂ ಮದ್ವೆಗೆ ಯಾರನ್ನಾದ್ರೂ ಗಂಡು ಅಥವಾ ಹುಡುಗಿನ ಹುಡುಕ್ತಾ ಇದ್ರೆ ನಿಮ್ಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗೋಂಥದ್ದೇ ಇರುತ್ತೆ. ಒಂದು ಒಳ್ಳೆ ಕುಟುಂಬದಲ್ಲಿ ನಿಮ್ಗೆ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಅದರಲ್ಲೂ ನಿಮ್ಗೆ 2ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಇರೋದ್ರಿಂದ, 2ನೇವನು 3ನೇವನು 4ನೇ ಮನೆಯಲ್ಲಿ ಇರೋದ್ರಿಂದ ವಾಹನ ಖರೀದಿ ಮಾಡ್ಬೋದು. ಅಥವಾ ಏನೋ ಒಂದು ಮನೆ ತಗೊಳ್ಳೋಂಥದ್ದು, ಒಂದ್ ಸೈಟ್ ತಗೊಳ್ಳೋ ಅಂಥದ್ದು ಏನಾದ್ರೂ ಒಂದು ಅನ್ಕೊಂಡಿದ್ರೆ ಅದು ಹಾಗೆ ಆಗುತ್ತೆ. ಇಲ್ಲ ವಾಹನ ಆದ್ರೂ ಪರ್ಚೇಸ್ ಮಾಡ್ತೀರಾ ನೀವು, ಇಲ್ಲ ಒಂದು 2 ವೀಲರ್ ಇಲ್ಲ ಕಾರು ಯಾವ್ದಾದ್ರು ಒಟ್ನಲ್ಲಿ ನಿಮ್ಗೆ ಹಿಂಗೆ ಅಂದ್ರೆ ಇನ್ನು ಶನಿ ಗ್ರಹ ಅಲ್ಲೇ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಇದ್ರ ಲಾಭ ಅಂತೂ ಇದ್ದೇ ಇರುತ್ತೆ. ಇನ್ನು ಸುಮಾರು ತಿಂಗಳ ಕಾಲ ಅಲ್ಲೇ ಇರೋದ್ರಿಂದ ನಿಮ್ಗೆ ಇದರಿಂದ ಒಳ್ಳೆ ಲಾಭ ಇರುತ್ತೆ, ನಿರೀಕ್ಷೆ ಮಾಡ್ಬೋದು. ನೀವೇನಾದ್ರೂ ತಗೊಳ್ಳೇಬಹುದು. ಅದರಲ್ಲಿ ನೀವು ಅಕ್ಕ ತಂಗಿರ್ ಜೊತೆ, ಅಣ್ಣ ತಮ್ಮದಿರ್ ಜೊತೆ, ಸ್ನೇಹಿತರ ಜೊತೆ ಎಲ್ಲೋ ಒಂದು ಹೊರಗಡೆ ಹೋಗುವಂಥದ್ದು, ಇಲ್ಲ ಏನೋ ಒಂದ್ ಕಡೆ ಒಟ್ಟಾಗಿ ಸೇರ್ತೀವಿ ಅಂತ ಮಾತಾಡ್ಕೊಂಡು ಸೇರೋ ಅಂಥದ್ದು ಈ ತಿಂಗಳಲ್ಲಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಮಾರ್ಚ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಧನುರಾಶಿಯವರಿಗೆ. ಅದ್ರಲ್ಲೂ ನಿಮ್ಗೆ ಹೇಗಪ್ಪ ಅಂತಂದ್ರೆ ಈ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ನೀವು ಅನ್ಕೊಂಡೇ ಇರಲ್ಲ, ಅಷ್ಟು ಯಥೇಚ್ಛವಾಗಿ ನಿಮ್ಗೆ ಎಲ್ಲಾ ಕಡೆಯಿಂದಾನು ಸಪೋರ್ಟ್ ಸಿಗ್ತಾನೆ ಇರುತ್ತೆ. ಅದ್ರಲ್ಲಿ ನಿಮ್ಗೆ 10ನೇ ಮನೆ ಅಧಿಪತಿ ಬುಧ ಗ್ರಹನು ಬಂದು ನಿಮ್ಗೆ 3ನೇ ಮನೆಯಲ್ಲಿ ಇರ್ತಾನೆ. 7ನೇ ಮನೆ ಅಧಿಪತಿ ಬಂದು ಬುಧ ಗ್ರಹ 3ನೇ ಮನೆಯಲ್ಲೇ ಇರೋದ್ರಿಂದ ನೀವು ಅನ್ಕೊಂಡಿದ್ಕಿನ್ನ ಹೆಚ್ಚು ನಿರೀಕ್ಷೆಯಲ್ಲಿ ಹಣನೂ ಬರ್ತಾ ಇರುತ್ತೆ. ಒಂದೊಳ್ಳೆ ಸಂಗಾತಿ ಸಿಗೋವಂಥದ್ದು ಪ್ರತಿ ಒಂದ್ರಲ್ಲೂ ನಿಮ್ಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಶುಕ್ರ ಗ್ರಹನು ಬಂದು ನಿಮ್ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಇರಬೇಕಾದ್ರೆ ವಾಹನ ಅಂತ ಯಾವ್ದಾದ್ರು ಒಂದು ತಗೊಳ್ಳೇಬೇಕು. ಏನಾದ್ರೂ ಒಂದು ಬುಕ್ ಮಾಡೋ ಅಂಥದ್ದು ಏನಾದ್ರೂ ಒಂದು ಈ ತಿಂಗಳಲ್ಲಿ ನೀವು ಮಾಡೇ ಮಾಡ್ತೀರಾ. ನೀವೇನಪ್ಪ ಮಾಡ್ಬೇಕು ಪರಿಹಾರನ ಅಂತಂದ್ರೆ, ನಿಮ್ಗೆ ಶನಿ ಗ್ರಹ ಇರೋದ್ರಿಂದ ನೀವೇನೋ ಒಂದು ಮಾಡ್ಬೇಕು ಕೆಲ್ಸ ಅಂತ ಕೈ ಹಾಕಿರ್ತೀರ, ಆದ್ರೆ ಅದ್ ಸ್ವಲ್ಪ ನಿಧಾನ ಸ್ಲೋ ಆಗ್ತಾ ಇರುತ್ತೆ. ನೀವ್ ಆದಷ್ಟು ಎಣ್ಣೆ ಅಂದ್ರೆ ಒಂದು ತಗೊಂಡೋಗಿ ಒಂದ್ ದೇವಸ್ಥಾನಕ್ಕೆ ಕೊಡುವಂಥದ್ದು, ಇಲ್ಲ ತುಂಬಾ ವಯಸ್ಸಾದ ವೃದ್ಧರಿಗೆ ಅವ್ರಿಗೆ ಒಂದು ಬಿಸಿ ಆದಂತ ಊಟ ಕೊಡುವಂಥದ್ದು ಏನಾದ್ರೂ ಒಂದ್ ಮಾಡ್ತಾ ಬಂದ್ರೆ, ನೀವೇನ್ ಮುಂದೆ ಹೋಗ್ತಾ ಇರತ್ತೋ ಕೆಲ್ಸನ ಏನ್ ತಗೊಬೇಕು ಅಂತ ಅನ್ಕೊಂಡಿರ್ತೀರೋ, ಒಂದ್ ಗಾಡಿನೋ ಇಲ್ಲ ಜಾಗನೋ ಮನೇನೋ ಅನ್ಕೊಂಡಿರ್ತೀರೋ ಅದ್ ನಿಧಾನ ಆಗತ್ತಲ್ಲ, ಅದ್ ಸ್ವಲ್ಪ ಆದಷ್ಟು ಕಮ್ಮಿ ಆಗತ್ತೆ.